ಜನ ನೀವು ಹೇಳಿದ್ರಿ ಹೆಸರು ಬಂದ ತಕ್ಷಣ ಬದಲಾಗುವಂತಹ ಕೆಲವೊಂದಷ್ಟು ಮನಸ್ಥಿತಿಗಳನ್ನ ನೋಡಿದ್ದೀವಿ. ಆ ಮನಸ್ಥಿತಿಗಳಿಗೆ ಹೋಲಿಕೆ ಮಾಡೋದಾದ್ರೆ ಯಶ್ ಅವ್ರನ್ನ 100% ಹಿ ಈಸ್ ಎ ವೆರಿ ಜೆನ್ಯೂನ್ ಪರ್ಸನ್. ಅವ್ರು ಯಾವಾಗಲೂ ಮೊನ್ನೆನೂ ಸರ್ ರಾಧಿಕಾ ಅವ್ರ ಬರ್ಡೇಗೆ ನಮ್ಮ ರಾಧಿಕಾ ಅಕ್ಕ ಬರ್ಡೇಗೆ ಹೋದಾಗ ಆಗ ಸಿಕ್ಕರು ಏನಣ್ಣ ಅಂತ ಮಾತಾಡಿದೆ, ಅವಾಗ ಆರಾಮ ಅಂತ ಮಾತಾಡೋರು. ಏನಾಗುತ್ತೆ ಅಂದರೆ ನಾನು ಒಬ್ಬ ವ್ಯಕ್ತಿ ಯಾರೋ ತುಂಬ ದೊಡ್ಡವರಾದೆ ಅಂತ ಹೇಳಿದ್ರೆ ಪ್ರೀತಿ ಗೌರವಕ್ಕೆ ಮಾತ್ರ ಹೋಗೋನು ಸರ್. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಆಗುತ್ತೆ ಅಂದರೆ ಅದೆಲ್ಲ ಏನು ಅವೆಲ್ಲ ನಾನು ನಂಬೋದಿಲ್ಲ. ಬಟ್ ನಾನು ಹೇಳಿದ್ನಲ್ಲ ಸರ್, ಇವಾಗ ಯಾರೋ ಒಬ್ಬ ವ್ಯಕ್ತಿಗಿದ್ದಾಗ, ಇವಾಗ ನನ್ನೊಬ್ಬ ಪ್ಲೇಯರ್ ಆಗಲಿ ಮುಂಚೆ ಏನಾರಾದ್ರೂ ನೀವು ಟಿಪ್ಸ್ ಕೇಳ್ತೀರಾ, ಹಿಂಗೆ ಮಾಡೋಣ ಇದನ್ನು ಅಂತ. ಬಿಕಾಸ್ ಈಗ ಒಬ್ರಿಗೂ ಒಂದೊಂದು ರೀತಿ ಇರುತ್ತೆ. ಒಬ್ರು ಕೆಲವ್ರಿಗೆ ಫೋಟೋ ತಗೋಕೊಂಡು ಆಸೆ ಇರುತ್ತೆ, ನಿನ್ನ ಕೆಲವ್ರಿಗೆ ನನಗೆ ಇವ್ರು ಪರಿಚಯ ಅಂತ ಹೇಳ್ಕೊಳ್ಳೋ ಆಸೆ ಇರುತ್ತೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ, ಇವಾಗ ನನಗೆ ಗೊತ್ತಿರೋ ಒಬ್ರು ಸಖತ್ತಾಗಿ ಕೆಲಸ ಮಾಡ್ತಾರಂದರೆ ಒಂದು ಟಿಪ್ಸ್ ಕೊಡಿ, ಗೈಡ್ ಮಾಡಿ ಯಾವ ಥರ ಅಂತ. ಬಿಕಾಸ್ ದಟ್ ಈಸ್ ವೇರ್ ಐ ವಾಂಟ್ ಟು ಗೋ ಫಾರ್ವರ್ಡ್ ಅಲ್ವಾ, ದಟ್ ಈಸ್ ವೇರ್ ಐ ಲುಕ್ ಅಪ್ ಟು ಬಿ ಇನ್ ಮೈ ಲೈಫ್ ಆಲ್ಸೋ ಅಲ್ವಾ. ಸೊ ಟಿಪ್ಸ್ ಕೇಳಿದಾಗ ಒಂದು ಪಾಸಿಟಿವ್ ಆಗಿ ಹೇಳೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಕಾಸು ಕೊಟ್ಟರೆ ಒಂದು ನಿಮಿಷ ಖಾಲಿ ಆಗ್ಬಿಡುತ್ತೆ ಏನಾಗುತ್ತೆ, ಬಟ್ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಇಲ್ಲ ಇದು ಹಿಂಗೆ ಮಾಡಿ ನೀವು ಅಂದ್ಕೊಂಡು ಚೆನ್ನಾಗಿದೆ ನಂಬಿ ಅಂತ ಹೇಳಿದಾಗ, ಆ ರೀತಿ ಒಪ್ಪಿಸೋರು ಅಷ್ಟೇ ಸಿಕ್ಕಿದಾಗಲ್ಲ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರು. ಅಷ್ಟು ಹೇಳಿಬಿಟ್ರೆ ಸಾಕು ಸರ್. ನಾವು ಇವತ್ತಿಗಿರೋ ಇಂಡಸ್ಟ್ರಿಯಲ್ಲಿ, ಇವತ್ತಿಗಿರೋ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ಲಿ, ಇವತ್ತಿಗಿರೋ ಸಿನಿಮಾಗಳು ಓಡ್ತಲ್ಲ ಅಂತ ಈ ಮೈಂಡ್ ಸೆಟ್ಟಲ್ಲಿ ಯಾರೊಬ್ಬ ವ್ಯಕ್ತಿ, ಒಬ್ಬ ಸಕ್ಸಸ್ಫುಲ್ ಇರೋ ವ್ಯಕ್ತಿ ಹೇಳ್ತಾರೆ ಅಂದರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ವೇ ಅವರು ವೆರಿ ವೆರಿ ಹಂಬಲ್ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸ್ಟಾರ್ಡಮ್ಗೆ ಇಸ್ ವೆರಿ ಹಂಬಲ್ ಆ್ಯಂಡ್ ಸೂಪರ್. ಅವ್ರು ಇವತ್ತಿಗಿರೋ ಲೆವೆಲ್ಗೆ ಖುಷಿ ಆಗುತ್ತೆ. ನಾನು ಮೊನ್ನೆ ಅವ್ರಿಗೆ ಮೆಸೇಜ್ ಹಾಕಿದಾಗ ಹೇಳಿದೆ, ನಿಜವಾಗ್ಲೂ ನೀವು ಎಂಥ ದೊಡ್ಡ ಸಿನಿಮಾ ಮಾಡಿದ್ದಾರೆ, ರಾಮಾಯಣ ಒಂದು ವಿಷನು, ಒಂದು ಇಂಗ್ಲೀಷ್ ಫಿಲಮ್ ಥರ ಎಲ್ಲ ಆ್ಯನಿಮಲ್ಸ್ ಎಲ್ಲ ಬರ್ತಾ ಇದೆ. ದೇವರಣ್ಣ ಇದು ಸಖತ್ ಖುಷಿ ಆಗುತ್ತೆ. ನನಗೊಬ್ರು ಗೊತ್ತಿರೋ ವ್ಯಕ್ತಿ, ಒಬ್ಬರು ನನ್ನ ಅಣ್ಣನ ಸ್ಥಾನದಲ್ಲಿರೋ ವ್ಯಕ್ತಿ ಮಾಡಿದ್ದಾರೆ ಅಂತ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ನಾವೆಲ್ಲ ಏನು ಮಾಡ್ತಾ ಇದೀವಪ್ಪ ಅನ್ಸುತ್ತೆ. ಇವಾಗ ಈ ಲೆವೆಲ್ ಆಫ್ ಫಾರ್ಮ್ಯಾಟ್ ಸಿನಿಮಾ ನೋಡ್ಬಿಟ್ರೆ ನೆಕ್ಸ್ಟ್ ಏನು ಮಾಡೋಣ, ಬಿಕಾಸ್ ಯು ಡೋಂಟ್ ಹ್ಯಾವ್ ದಟ್ ಬಜೆಟ್, ಯು ಡೋಂಟ್ ಹ್ಯಾವ್ ದಟ್ ಸ್ಟಾರ್ಡಮ್. ಏನು ಮಾಡೋಕೆ ಇವಾಗ ನಮಗಿರೋ ಬಜೆಟಲ್ಲಿ, ಇವಾಗಿರೋ ಇದರಲ್ಲಿ, ಯಾಕಂದ್ರೆ ಆಡಿಯನ್ಸ್ ಆ ಲೆವೆಲ್ ಸಿನಿಮಾ ನೋಡ್ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಅದೇ ಲೆವೆಲ್ ಸಿನಿಮಾ ಕೇಳ್ತಾರೆ. ಸೊ ಏನು ಮಾಡಬೇಕು ಅನ್ನೋದು ತಲೆ ಹೆಚ್ಚಾಗಿ ಓಡಿಸ್ಬೇಕು. ಸಾಕಷ್ಟು ಜನ ನೀವು ಹೇಳಿದ್ರಿ ಹೆಸರು ಬಂದ ತಕ್ಷಣ ಬದಲಾಗುವಂತಹ ಕೆಲವೊಂದಷ್ಟು ಮನಸ್ಥಿತಿಗಳನ್ನ ನೋಡಿದ್ದೀವಿ. ಆ ಮನಸ್ಥಿತಿಗಳಿಗೆ ಹೋಲಿಕೆ ಮಾಡೋದಾದ್ರೆ ಯಶ್ ಅವ್ರನ್ನ 100% ಹಿ ಈಸ್ ಎ ವೆರಿ ಜೆನ್ಯೂನ್ ಪರ್ಸನ್. ಅವ್ರು ಯಾವಾಗಲೂ ಮೊನ್ನೆನೂ ಸರ್ ರಾಧಿಕಾ ಅವ್ರ ಬರ್ಡೇಗೆ ನಮ್ಮ ರಾಧಿಕಾ ಅಕ್ಕ ಬರ್ಡೇಗೆ ಹೋದಾಗ ಆಗ ಸಿಕ್ಕರು ಏನಣ್ಣ ಅಂತ ಮಾತಾಡಿದೆ, ಅವಾಗ ಆರಾಮ ಅಂತ ಮಾತಾಡೋರು. ಏನಾಗುತ್ತೆ ಅಂದರೆ ನಾನು ಒಬ್ಬ ವ್ಯಕ್ತಿ ಯಾರೋ ತುಂಬ ದೊಡ್ಡವರಾದೆ ಅಂತ ಹೇಳಿದ್ರೆ ಪ್ರೀತಿ ಗೌರವಕ್ಕೆ ಮಾತ್ರ ಹೋಗೋನು ಸರ್. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಆಗುತ್ತೆ ಅಂದರೆ ಅದೆಲ್ಲ ಏನು ಅವೆಲ್ಲ ನಾನು ನಂಬೋದಿಲ್ಲ. ಬಟ್ ನಾನು ಹೇಳಿದ್ನಲ್ಲ ಸರ್, ಇವಾಗ ಯಾರೋ ಒಬ್ಬ ವ್ಯಕ್ತಿಗಿದ್ದಾಗ, ಇವಾಗ ನನ್ನೊಬ್ಬ ಪ್ಲೇಯರ್ ಆಗಲಿ ಮುಂಚೆ ಏನಾರಾದ್ರೂ ನೀವು ಟಿಪ್ಸ್ ಕೇಳ್ತೀರಾ, ಹಿಂಗೆ ಮಾಡೋಣ ಇದನ್ನು ಅಂತ. ಬಿಕಾಸ್ ಈಗ ಒಬ್ರಿಗೂ ಒಂದೊಂದು ರೀತಿ ಇರುತ್ತೆ. ಒಬ್ರು ಕೆಲವ್ರಿಗೆ ಫೋಟೋ ತಗೋಕೊಂಡು ಆಸೆ ಇರುತ್ತೆ, ನಿನ್ನ ಕೆಲವ್ರಿಗೆ ನನಗೆ ಇವ್ರು ಪರಿಚಯ ಅಂತ ಹೇಳ್ಕೊಳ್ಳೋ ಆಸೆ ಇರುತ್ತೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ, ಇವಾಗ ನನಗೆ ಗೊತ್ತಿರೋ ಒಬ್ರು ಸಖತ್ತಾಗಿ ಕೆಲಸ ಮಾಡ್ತಾರಂದರೆ ಒಂದು ಟಿಪ್ಸ್ ಕೊಡಿ, ಗೈಡ್ ಮಾಡಿ ಯಾವ ಥರ ಅಂತ. ಬಿಕಾಸ್ ದಟ್ ಈಸ್ ವೇರ್ ಐ ವಾಂಟ್ ಟು ಗೋ ಫಾರ್ವರ್ಡ್ ಅಲ್ವಾ, ದಟ್ ಈಸ್ ವೇರ್ ಐ ಲುಕ್ ಅಪ್ ಟು ಬಿ ಇನ್ ಮೈ ಲೈಫ್ ಆಲ್ಸೋ ಅಲ್ವಾ. ಸೊ ಟಿಪ್ಸ್ ಕೇಳಿದಾಗ ಒಂದು ಪಾಸಿಟಿವ್ ಆಗಿ ಹೇಳೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಕಾಸು ಕೊಟ್ಟರೆ ಒಂದು ನಿಮಿಷ ಖಾಲಿ ಆಗ್ಬಿಡುತ್ತೆ ಏನಾಗುತ್ತೆ, ಬಟ್ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಇಲ್ಲ ಇದು ಹಿಂಗೆ ಮಾಡಿ ನೀವು ಅಂದ್ಕೊಂಡು ಚೆನ್ನಾಗಿದೆ ನಂಬಿ ಅಂತ ಹೇಳಿದಾಗ, ಆ ರೀತಿ ಒಪ್ಪಿಸೋರು ಅಷ್ಟೇ ಸಿಕ್ಕಿದಾಗಲ್ಲ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರು. ಅಷ್ಟು ಹೇಳಿಬಿಟ್ರೆ ಸಾಕು ಸರ್. ನಾವು ಇವತ್ತಿಗಿರೋ ಇಂಡಸ್ಟ್ರಿಯಲ್ಲಿ, ಇವತ್ತಿಗಿರೋ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ಲಿ, ಇವತ್ತಿಗಿರೋ ಸಿನಿಮಾಗಳು ಓಡ್ತಲ್ಲ ಅಂತ ಈ ಮೈಂಡ್ ಸೆಟ್ಟಲ್ಲಿ ಯಾರೊಬ್ಬ ವ್ಯಕ್ತಿ, ಒಬ್ಬ ಸಕ್ಸಸ್ಫುಲ್ ಇರೋ ವ್ಯಕ್ತಿ ಹೇಳ್ತಾರೆ ಅಂದರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ವೇ ಅವರು ವೆರಿ ವೆರಿ ಹಂಬಲ್ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸ್ಟಾರ್ಡಮ್ಗೆ ಇಸ್ ವೆರಿ ಹಂಬಲ್ ಆ್ಯಂಡ್ ಸೂಪರ್. ಅವ್ರು ಇವತ್ತಿಗಿರೋ ಲೆವೆಲ್ಗೆ ಖುಷಿ ಆಗುತ್ತೆ. ನಾನು ಮೊನ್ನೆ ಅವ್ರಿಗೆ ಮೆಸೇಜ್ ಹಾಕಿದಾಗ ಹೇಳಿದೆ, ನಿಜವಾಗ್ಲೂ ನೀವು ಎಂಥ ದೊಡ್ಡ ಸಿನಿಮಾ ಮಾಡಿದ್ದಾರೆ, ರಾಮಾಯಣ ಒಂದು ವಿಷನು, ಒಂದು ಇಂಗ್ಲೀಷ್ ಫಿಲಮ್ ಥರ ಎಲ್ಲ ಆ್ಯನಿಮಲ್ಸ್ ಎಲ್ಲ ಬರ್ತಾ ಇದೆ. ದೇವರಣ್ಣ ಇದು ಸಖತ್ ಖುಷಿ ಆಗುತ್ತೆ. ನನಗೊಬ್ರು ಗೊತ್ತಿರೋ ವ್ಯಕ್ತಿ, ಒಬ್ಬರು ನನ್ನ ಅಣ್ಣನ ಸ್ಥಾನದಲ್ಲಿರೋ ವ್ಯಕ್ತಿ ಮಾಡಿದ್ದಾರೆ ಅಂತ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ನಾವೆಲ್ಲ ಏನು ಮಾಡ್ತಾ ಇದೀವಪ್ಪ ಅನ್ಸುತ್ತೆ. ಇವಾಗ ಈ ಲೆವೆಲ್ ಆಫ್ ಫಾರ್ಮ್ಯಾಟ್ ಸಿನಿಮಾ ನೋಡ್ಬಿಟ್ರೆ ನೆಕ್ಸ್ಟ್ ಏನು ಮಾಡೋಣ, ಬಿಕಾಸ್ ಯು ಡೋಂಟ್ ಹ್ಯಾವ್ ದಟ್ ಬಜೆಟ್, ಯು ಡೋಂಟ್ ಹ್ಯಾವ್ ದಟ್ ಸ್ಟಾರ್ಡಮ್. ಏನು ಮಾಡೋಕೆ ಇವಾಗ ನಮಗಿರೋ ಬಜೆಟಲ್ಲಿ, ಇವಾಗಿರೋ ಇದರಲ್ಲಿ, ಯಾಕಂದ್ರೆ ಆಡಿಯನ್ಸ್ ಆ ಲೆವೆಲ್ ಸಿನಿಮಾ ನೋಡ್ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಅದೇ ಲೆವೆಲ್ ಸಿನಿಮಾ ಕೇಳ್ತಾರೆ. ಸೊ ಏನು ಮಾಡಬೇಕು ಅನ್ನೋದು ತಲೆ ಹೆಚ್ಚಾಗಿ ಓಡಿಸ್ಬೇಕು.